ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಬಟರ್ಫ್ಲೈ ಡಿಸೈನ್ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ಹಾಕೋಕ್ಕೆ ನೀಡಲ್ ನಂಬರ್ 9 ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ತಗೊಂಡು ಕ್ಲಾತಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಬೇಕು. ನಿಮಗೆ ಈ ರೀತಿ ಲಾಕ್ ಮಾಡ್ಕೊಳಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಬರುತ್ತೆ ಅದೇ ರೀತಿ ಲಾಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಡಿಸೈನ್ ಹಾಕ್ತೀವಿ ಅಂದರೂ ಕೂಡ ಸ್ಟಾರ್ಟಿಂಗಲ್ಲಿ 2-3 ಟೈಮ್ಸ್ ನಾವು ಲಾಕ್ ಮಾಡ್ಕೊಳ್ಳೇಬೇಕು. ಇವಾಗ 4 ಚೈನ್ ಹಾಕಬೇಕು. 1 2 3 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿಲ್ಲ ಅಂದರೆ ಸ್ಯಾರಿ ರಿಂಕಲ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ 3 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಬಟರ್ಫ್ಲೈಗೆ ಮತ್ತು ಕುಚ್ಚಿಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳಿಬಿಟ್ಟು 3 ಟೈಮ್ಸ್ ಎಕ್ಸ್ಟ್ರಾ ನಾನು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಗ್ಯಾಪ್ ಏನು ಬೇಡ ಅಂತ ಹೇಳಿದ್ರೆ ಹಾಗೇ ಹಾಕ್ಬೋದು, ಅಥವಾ ನೀವು ಬಾರ್ಡರ್ ಡಿಸೈನ್ ಆಗಿ ಬಟರ್ಫ್ಲೈನ ಹಾಕ್ತೀರಾ ಅಂತ ಹೇಳಿದ್ರೆ 5 ಚೈನ್ನ ಸ್ಕಿಪ್ ಮಾಡ್ಬೋದು. ಇವಾಗ ನಾನು 4 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 5 ಚೈನ್ 2 3 4 5 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಇಟ್ಕೊಂಡು ಅದಕ್ಕಿಂತ 1 ಪಾಯಿಂಟ್ ಒಳಗಡೆಗೆ ನಾವು ಜಿಗ್ಜಾಗ್ ಮಾಡಿರ್ತೀವಿ ಅಲ್ಲ ಅದಕ್ಕಿಂತ ಮೇಲ್ಗಡೆಗೆ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸ್ವಲ್ಪ ಲೆಂತಿಯಾಗಿ ಥ್ರೆಡ್ನ ಎಳ್ಕೊಂಡು ಈ ರೀತಿ ಡಬಲ್ ಕ್ರೋಶೆಟ್ನ ಮಾಡಬೇಕು. 2 ದಾರನ 1 ಮಾಡಬೇಕು ಮತ್ತು 2 ದಾರನ 1 ಮಾಡ್ಕೊಬೇಕು. ಡಬಲ್ ಕ್ರೋಶೆಟ್ ಮಾಡಾದಮೇಲೆ 6 ಚೈನ್ ಹಾಕಬೇಕು. 1 2 3 4 5 6 ಚೈನ್ ಹಾಕಿಬಿಟ್ಟು ನಾವು ಏನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ ಅದರೊಳಗಡೆ ಹೋಗಿಬಿಟ್ಟು ಸ್ಲೀಪ್ ನಾಟ್ನ ಮಾಡ್ಕೊಬೇಕು. ಸ್ಲೀಪ್ ನಾಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಸಿಂಗಲ್ ಕ್ರೋಶೆಟ್ನಾರು ಮಾಡ್ಕೊಬೋದು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನೀಡಲ್ನ ಈ ರೀತಿ ಕ್ರಾಸ್ ಆಗಿ ಇಟ್ಬಿಟ್ಟು ಜಿಗ್ಜಾಗ್ ಮಾಡಿರ್ತೀವಿ ಅಲ್ಲ ಅದಕ್ಕಿಂತ 1 ಪಾಯಿಂಟ್ ಮೇಲ್ಗಡೆಗೆ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಡಬಲ್ ಕ್ರೋಶೆಟ್ನ ಮಾಡಿ ಆದಮೇಲೆ ಮತ್ತೆ 5 ಚೈನ್ನ ಹಾಕಬೇಕು. ನೋಡಿ ಫ್ರೆಂಡ್ಸ್, ಆ ಡಿಸೈನ್ ಈ ರೀತಿ ಬರ್ತಾ ಇದೆ. ಇವಾಗ ಮತ್ತೆ 5 ಚೈನ್ 2 3 4 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ನೋಡಿ ಅದಕ್ಕಿಂತ 1 ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಬೇಕು. ಬೇಸ್ ಲೈನ್ ನೀಟಾಗಿ ಹಾಕ್ಕೊಂಡ್ರೆ ಡಿಸೈನ್ ಕೂಡ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬೇಸ್ ಲೈನ್ ನೀಟಾಗಿ ಹಾಕ್ಕೊಳ್ಳಿ. ಇಲ್ಲೂ ಕೂಡ ನಾನು ಎಕ್ಸ್ಟ್ರಾ 3 ಟೈಮ್ಸ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ನಾವು ಸ್ಟಾರ್ಟಿಂಗಲ್ಲಿ 5 ಚೈನ್ನ ಲಾಕ್ ಮಾಡಿದ್ವಿ ಅಲ್ಲ ಅದನ್ನು ಸೇರಿಬಿಟ್ಟು 4 ಟೈಮ್ಸ್ ಸಿಂಗಲ್ ಕ್ರೋಶೆಟ್ ಆಗುತ್ತೆ. ನೀವು ಬೇಕಾದರೆ 3 ಟೈಮ್ಸ್ ಆರು ಮಾಡ್ಕೊಬೋದು, 2 ಟೈಮ್ಸ್ ಆರು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೋದು. ನೋಡಿ ಡಿಸೈನ್ ಈ ರೀತಿ ಬಂದಿದೆ. ನಾನು ಆವಾಗಲೇ ಹೇಳಿದ್ದೆ ಅಲ್ಲ ಬಟರ್ಫ್ಲೈನ ಬಾರ್ಡರ್ ಡಿಸೈನಾಗಿ ಹಾಕ್ತೀರಾ ಅಂತ ಹೇಳಿದ್ರೆ 4 ಚೈನ್ನ ಸ್ಕಿಪ್ ಮಾಡಿ ಅಂತ ಹೇಳಿಬಿಟ್ಟು ಇವಾಗ ನಾನು ಕುಚ್ಚಿರಲಿ ಅಂತ ಹೇಳಿಬಿಟ್ಟು 4 ಚೈನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಇಲ್ಲೂ ಕೂಡ ನಾವು ಎಕ್ಸ್ಟ್ರಾ 3 ಟೈಮ್ಸ್ ಲಾಕ್ ಮಾಡ್ಕೊಬೇಕು, ಅಂದರೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಹಾಕ್ಬೋದು. ನಾವು ಹಾಕೋ ಮೆಥಡ್ನ ಸರಿಯಾಗಿ ನೋಡಿಕೊಂಡ್ರೆ ತುಂಬ ಈಸಿ ಇದೆ. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅದಕ್ಕಿಂತ 1 ಪಾಯಿಂಟ್ ಒಳಗಡೆ ಅಂದರೆ ಜಿಗ್ಜಾಗಿಂದ ಸ್ವಲ್ಪ ಮೇಲ್ಗಡೆಗೆ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಈ ಡಿಸೈನ್ನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಫ್ರೆಂಡ್ಸ್, ಆ ಟಿಪ್ಸ್ಗಳನ್ನು ಹೇಳಿದ್ದೀನಿ ಮಧ್ಯ. ಇವಾಗ 6 ಚೈನ್ನ ಹಾಕಬೇಕು. 6 ಚೈನ್ ಹಾಕಿಬಿಟ್ಟು ನಾವು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಸ್ಲೀಪ್ ನಾಟ್ನ ಮಾಡ್ಕೊಬೇಕು. ನೀವು ಅರ್ಧದಲ್ಲೇ ವಿಡಿಯೋನ ಸ್ಕಿಪ್ ಮಾಡಿದ್ರೆ
ಡಿಸೈನ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸರಿಯಾಗಿ ನೋಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಿ. ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಜಿಗ್ಜಾಗಿಂದ ಮೇಲ್ಗಡೆಗೆ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸ್ವಲ್ಪ ಲೆಂತಿಯಾಗಿ ಥ್ರೆಡ್ನ ಎಳ್ಕೊಂಡು 2 ದಾರನ 1 ಮಾಡಬೇಕು ಮತ್ತು 2 ದಾರನ 1 ಮಾಡಬೇಕು ಮತ್ತು 5 ಚೈನ್ ಹಾಕಬೇಕು. ಮತ್ತು 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅದಕ್ಕಿಂತ 1 ಪಾಯಿಂಟ್ ಒಳಗಡೆಗೆ ನಾವು ಲಾಕ್ ಮಾಡ್ಕೊಬೇಕು. ಮತ್ತು ಇವಾಗ ಎಕ್ಸ್ಟ್ರಾ 3 ಟೈಮ್ಸ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಡಿಸೈನ್ ಹಾಕಬೇಕಾದ್ರೆ ಏನಾದ್ರು ಡೌಟ್ ಬಂತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇವಾಗ ಮತ್ತೆ 4 ಚೈನ್ ಹಾಕಬೇಕು. 1 2 3 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೀವು ಇದೇ ರೀತಿ ಡಿಸೈನ್ನ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ. ನಾನು ಎಂಡ್ ಮಾಡ್ಕೊತಾ ಇದ್ದೀನಿ. ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆಟ್ನ ಮಾಡಿಬಿಟ್ಟು ಎಂಡ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಈ ರೀತಿ ಬಂದಿದೆ, ಅಂದರೆ ಬೇಸ್ ಲೈನ್ ಈ ರೀತಿ ಬಂದಿದೆ. ಇವಾಗ ನಾನು ಸೆಕೆಂಡ್ ಸ್ಟೆಪ್ ಡಿಸೈನ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಪರ್ಫೆಕ್ಟ್ ಆಗಿ ಬರಬೇಕು. ಸೆಕೆಂಡ್ ಸ್ಟೆಪ್ಪಿಗೆ ನಾನು ಬೇರೆ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಲಾಕ್ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು. 2 ಟೈಮ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ 2 3 4 ಚೈನ್ ಹಾಕಿಬಿಟ್ಟು ನಾವು ಲಾಕ್ ಮಾಡಿದ್ವಿ ಅಲ್ಲ 4 ಚೈನ್ನ ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಬೇಕು. ಮತ್ತೆ ಇವಾಗ ನಾವು ಸಿಂಗಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ 3 ಟೈಮ್ಸ್, ಅದರೊಳಗಡೆ ಹೋಗ್ಬಿಟ್ಟು ಮತ್ತೆ ಇವಾಗ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. 3 ಟೈಮ್ಸ್ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಾದ್ಮೇಲೆ 1 ಚೈನ್ನ ಬಿಟ್ಟು 2ನೇ ಚೈನ್ ಗ್ಯಾಪ್ ಒಳಗೋಗಿ 1 ಟೈಮ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸೆಕೆಂಡ್ ಚೈನ್ ಗ್ಯಾಪಲ್ಲಿ ಹೋಗಿ 1 ಟೈಮ್ ಸಿಂಗಲ್ ಕ್ರೋಶೆಟ್. ನೋಡಿ ಫ್ರೆಂಡ್ಸ್, ಈ ರೀತಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಇವಾಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ನಾವು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಬ್ಯಾಕ್ ಸೈಡಿಂದ ಒಂದು ದಾರನ ಎಳ್ಕೊಂಬಂದು ಸ್ವಲ್ಪ ಲೆಂತಿಯಾಗಿ ದಾರನ ಎಳ್ಕೊಳ್ಳಿ. ಬ್ಯಾಕ್ ಸೈಡಿಂದ ದಾರ ಎಳ್ಕೊಳ್ತಿರಲ್ಲ ಅದನ್ನು. ಇವಾಗ 2 ದಾರನ 1 ಮಾಡಬೇಕು, ಮತ್ತು 2 ದಾರನ 1 ಮಾಡಬೇಕು, ಮತ್ತು 2 ದಾರನ 1 ಮಾಡಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶೆಟ್. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶೆಟ್. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶೆಟ್. ಇದೇ ರೀತಿ ನೀವು 6 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಈ ಡಿಸೈನಿಗೆ ಡಬಲ್ ಕ್ರೋಶೆಟ್ ಮಾಡಿದ್ರೆ ಸ್ಮಾಲ್ ಆಗಿ ಬರುತ್ತೆ ಫ್ರೆಂಡ್ಸ್ ಬಟರ್ಫ್ಲೈ, ಅದಕ್ಕೋಸ್ಕರ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ನಾನು ಟೋಟಲ್ 6 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. 6 ಟೈಮ್ಸ್ ತ್ರಿಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು 6 ಚೈನ್ ಗ್ಯಾಪ್ ಒಳಗೋಗಿ ಸ್ಲೀಪ್ ನಾಟ್ನ ಮಾಡ್ಕೊಬೇಕು. ನೀವು ಸ್ಲೀಪ್ ನಾಟ್ ಮಾಡಲಿಲ್ಲ ಅಂದರೆ ಸಿಂಗಲ್ ಕ್ರೋಶೆಟ್ನಾದರೂ ಮಾಡ್ಕೊಬೋದು. ಮತ್ತು ಇವಾಗ 3 ಚೈನ್ನ ಹಾಕಬೇಕು. 1 2
3 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಮತ್ತೆ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶೆಟ್. ಇಲ್ಲೂ ಕೂಡ ನಾವು ಟೋಟಲ್ 6 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸ್ಯಾರಿಯಲ್ಲಿ ಬಟರ್ಫ್ಲೈ ಇದ್ದರೆ ಈ ಡಿಸೈನ್ನ ರೆಫರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಈಸಿನೂ ಇದೆ ಡಿಸೈನು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶೆಟ್. ಇವಾಗ ನೋಡಿ ನಾನು ಟೋಟಲ್ 6 ಟೈಮ್ಸ್ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟಿಂದ 4th 1 ಕಂಬಕ್ಕೆ ನಾವು ಲಾಕ್ ಮಾಡ್ಕೊಬೇಕು. ಚೈನ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು. 4th ಚೈನ್ ಒಳಗೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನಾವು ಸಿಂಗಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊಳ್ಳಿ. ಈ ಡಿಸೈನಿಂದು ಪ್ರೈಸ್ ಡೀಟೇಲ್ಸ್ ಬೇಕಾದರೆ ಪ್ರೈಸ್ ಅಂತ ಕಮೆಂಟ್ ಮಾಡಿ. ಎಲ್ಲ ಕಂಬಗಳ ಮೇಲೂ ಇವಾಗ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಾದ್ಮೇಲೆ ನಾವು ಲಾಕ್ ಮಾಡಿರ್ತೀವಿ ಅಲ್ಲ, ಲಾಸ್ಟ್ 4 ಚೈನ್ ಹಾಕ್ಬಿಟ್ಟು ಆ ಲಾಕ್ ಮೇಲೆ ಹೋಗಿ 1 ಟೈಮ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ 4 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ಸಿಂಗಲ್ ಕ್ರೋಶೆಟ್ಗಳ ಮೇಲೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಇವಾಗ ನಾವು ಒಂದು ಚೈನ್ನ ಬಿಟ್ಬಿಟ್ಟು 2ನೇ ಚೈನ್ ಗ್ಯಾಪಲ್ಲಿ ಹೋಗಿ 1 ಟೈಮ್ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. 2 ದಾರನ 1 ಮಾಡಬೇಕು, ಮತ್ತೆ 2 ದಾರನ 1 ಮಾಡಬೇಕು, ಮತ್ತೆ 2 ದಾರನ 1 ಮಾಡಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶೆಟ್. ಇಲ್ಲೂ ಕೂಡ ನಾವು 6 ಟೈಮ್ಸ್ ಆ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಡಿಸೈನಿಂದು ಟ್ಯುಟೋರಿಯಲ್ಸ್ನ ನಾನು ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಮೇಕಿಂಗ್ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಇದು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶೆಟ್. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶೆಟ್. ಟೋಟಲ್ಸ್ ನಾವು 6 ಟೈಮ್ಸ್ ಆ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಇವಾಗ 3 ಚೈನ್ನ ಹಾಕ್ಕೊಬೇಕು. 1 2 3 ಚೈನ್ ಹಾಕಿಬಿಟ್ಟು ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಸ್ಲೀಪ್ ನಾಟ್ನ ಮಾಡ್ಕೊಬೇಕು, ಅಥವಾ ನೀವು ಸಿಂಗಲ್ ಕ್ರೋಶೆಟ್ನಾದರೂ ಮಾಡ್ಬೋದು. ಇವಾಗ ಮತ್ತೆ 3 ಚೈನ್ 1 2 3 ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶೆಟ್. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸೇಮ್ ಗ್ಯಾಪಲ್ಲೇ ಹೋಗ್ಬಿಟ್ಟು ಟ್ರಿಬಲ್ ಕ್ರೋಶೆಟ್. ಇಲ್ಲೂ ಕೂಡ ನಾವು ಟೋಟಲ್ 6 ಟೈಮ್ಸ್ ಆ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು.
ಇನ್ನೂ ಸ್ಲೋ ಆಗಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ಸ್ಪೀಡ್ ಇರುತ್ತೆ ಅಲ್ಲ, ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ನೋಡಿ, ಅರ್ಥ ಆಗುತ್ತೆ. ಇನ್ನು ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಈ ಡಿಸೈನಿಂದು ಫೈನಲ್ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ಪರ್ಸ್ನಲಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಇವಾಗ ನಾವು 4th ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು. 4th ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡಿದ್ವಿ ಅಲ್ಲ, ಅದರೊಳಗೆ ಹೋಗಿ ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊಬೇಕು. ಇಲ್ಲೂ ಕೂಡ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ನಾನು ಲಾಕ್ ಮೇಲೆ ಹೋಗಿ 1 ಟೈಮ್ ಲಾಕ್ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಚೈನ್ಗಳನ್ನು ಟೈಟಾಗಿ ಹಾಕಿದರೆ ಈ ಪ್ರಾಬ್ಲಮ್ ಆಗುತ್ತೆ. ಇವಾಗ ಮತ್ತೆ 4 ಚೈನ್, ಹಾಕಿಬಿಟ್ಟು ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಬೇಕು. ಇನ್ನು 1 ಟೈಮ್ ಲಾಕ್ ಮಾಡಿಕೊಂಡು ಡಿಸೈನ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಎಕ್ಸ್ಟ್ರಾ 2-3 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಟ್ರಿಮ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಆ ಬಟರ್ಫ್ಲೈ ಶೇಪ್ ಬಂದಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡಿಸೈನು. ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ಗ್ರೀನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಯಾವ ಥ್ರೆಡ್ ತಗೊಂಡಿದ್ದೆ ಅದೇ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ 2 3 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅಂದರೆ ಇವಾಗ ನಾವು ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡಿದ್ವಿ ಅಲ್ಲ, ಅದರೊಳಗೆ ಬಂದರೆ ಅದರೊಳಗೆ ಲಾಕ್ ಮಾಡ್ಕೊಳ್ಳಿ. ಟೋಟಲ್ ನಾವು 3 ಟೈಮ್ಸ್ ಲಾಕ್ ಮಾಡ್ಕೊಬೇಕು. ಇವಾಗ ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ಗಳು ಕಾಣ್ತಾ ಇದೆ ಅಲ್ಲ, ಅದರೊಳಗೆ ಹೋಗ್ಬಿಟ್ಟು ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶೆನ ಮಾಡಬೇಕು. ಸಾರಿ ಫ್ರೆಂಡ್ಸ್, ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ನೀಡಲ್ ಮೇಲೆ 1 ಟೈಮ್ ದಾರ, ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶೆಟ್. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ, ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶೆಟ್. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಟೋಟಲ್ ನಾವು 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ, ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶೆಟ್. ಇವಾಗ ನಾವು 3 ಚೈನ್ನ ಹಾಕ್ಕೊಳ್ಬೇಕು. ಟೋಟಲ್ 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಾದ್ಮೇಲೆ 3 ಚೈನ್ ಹಾಕಿಬಿಟ್ಟು ನಾವು ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ, ಆ ಕೊಂಬದೊಳಗಡೆ ಹೋಗಿ ಪೀಕಾಕ್ ಸ್ಟಿಚ್ನ ಮಾಡ್ಕೊಬೇಕು. ಇಲ್ಲೂ ಕೂಡ ನಾವು ಸ್ಲೀಪ್ ನಾಟ್ನೇ ಮಾಡ್ಕೊಬೇಕು ಫ್ರೆಂಡ್ಸ್. ಸ್ಲೀಪ್ ನಾಟ್ ಮಾಡ್ಕೊಂಡಾದ್ಮೇಲೆ 3 ಚೈನ್ ಹಾಕಿಬಿಟ್ಟು ನಾವು ಇವಾಗ 6 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲ, ಅಂದರೆ ಲಾಸ್ಟ್ ಸ್ಟೆಪ್ಪಲ್ಲಿ ತ್ರಿಬಲ್ ಕ್ರೋಶೆಟ್ ಎಲ್ಲ ಮಾಡಿದ್ವಿ ಅಲ್ಲ, ಅದರೊಳಗೆ ಹೋಗಿ ಸ್ಲೀಪ್ ನಾಟ್ನ ಮಾಡ್ಕೊಬೇಕು. ಮತ್ತು 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು
ಇವಾಗ 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಬೇಕು. ಅಂದರೆ ಇಲ್ಲೂ ಕೂಡ ನಾವು ಸ್ಲೀಪ್ ನಾಟ್ನೇ ಮಾಡ್ಕೊಬೇಕು ಫ್ರೆಂಡ್ಸ್, ಅಥವಾ ಲಾಕ್ ಆದರೂ ಮಾಡ್ಕೊಳ್ಳಿ. ಇವಾಗ ಮತ್ತೆ 3 ಚೈನ್ ಹಾಕಿಬಿಟ್ಟು ಇಲ್ಲೂ ಕೂಡ ಪೀಕಾಕ್ ಸ್ಟಿಚ್ನ ಮಾಡಿಕೊಂಡು ಸ್ಲೀಪ್ ನಾಟ್ನ ಮಾಡ್ಕೊಬೇಕು. ನಿಮಗೆ ಸ್ಲೀಪ್ ನಾಟ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ಸಿಂಗಲ್ ಕ್ರೋಶೆಟ್ನಾದರೂ ಮಾಡ್ಕೊಬೋದು. ಸ್ಲೀಪ್ ನಾಟ್ನ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ಗಳಿದೆ ಅಲ್ಲ, ಅದರೊಳಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ, ಅದ್ರ ಪಕ್ಕದಲ್ಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶೆಟ್. ಇಲ್ಲೂ ಕೂಡ ಟೋಟಲ್ 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ತುಂಬಾ ಈಸಿ ಇದೆ ಫ್ರೆಂಡ್ಸ್, ಕರೆಕ್ಟಾಗಿ ಫುಲ್ ವಿಡಿಯೋನ ನೋಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಹಾಕ್ಬೋದು. ಇವಾಗ ನಾವು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ ಅಲ್ಲ, ಅದರೊಳಗಡೆ ಹೋಗ್ಬಿಟ್ಟು ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊಳ್ಳಿ. ನೀವು ಸಿಂಗಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿದರೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಬೋದು ಹಾಗೇನೆ. ಇವಾಗ 4 ಚೈನ್ನ ಹಾಕಬೇಕು. ನೋಡಿ ಫ್ರೆಂಡ್ಸ್, ಆ ಬಟರ್ಫ್ಲೈ ಶೇಪು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ 4 ಚೈನ್ 1 2 3 4 ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ, ಅದರೊಳಗೆ ಹೋಗಿ ಲಾಕ್ ಮಾಡ್ಕೊಬೇಕು. ಇಲ್ಲೂ ಕೂಡ ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊಳ್ಳಿ. ಈ ಡಿಸೈನ್ನ ನೀವು ಬಾರ್ಡರ್ ಡಿಸೈನ್ ಆಗೋ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ಸ್ಗಳಿದೆ ಅಲ್ಲ, ಅದರೊಳಗೆ ಹೋಗಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ, ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶೆಟ್. ಇಲ್ಲೂ ಕೂಡ ನಾವು 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಅನಿಸಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಈ ಡಿಸೈನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಇವಾಗ 3 ಚೈನ್ನ ಹಾಕ್ಕೊಳ್ಬೇಕು. 1 2 3 ಚೈನ್ ಹಾಕಿಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ಲ, ಆ ಗ್ಯಾಪಲ್ಲಿ ಹೋಗಿ ಸ್ಲೀಪ್ ನಾಟ್ನ ಮಾಡ್ಕೊಬೇಕು. ಸ್ಲೀಪ್ ನಾಟ್ನ ಮಾಡಿ ಆದಮೇಲೆ 3 ಚೈನ್ ಹಾಕಿಬಿಟ್ಟು ನಾವು 6 ಚೈನ್ ಗ್ಯಾಪ್ ಒಳಗೆ ಆವಾಗಲೇ ಟ್ರಿಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ವಿ ಅಲ್ಲ, ಅದರೊಳಗೆ ಹೋಗಿ ಮತ್ತೆ ಸ್ಲೀಪ್ ನಾಟ್ನ ಮಾಡ್ಕೊಬೇಕು. ಮತ್ತು ಇವಾಗ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಬೇಕು. ಇಲ್ಲೂ ಕೂಡ ಸ್ಲೀಪ್ ನಾಟ್ನ ಮಾಡ್ಕೊತಾ ಇದ್ದೀನಿ. ಪೀಕಾಕ್ ಸ್ಟಿಚ್ನ ಮಾಡ್ಕೊಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶೆಟ್.
ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ, ಅದ್ರ ಪಕ್ಕದಲ್ಲಿರುವ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶೆಟ್. ಇದೇ ರೀತಿ ನೀವು 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಇವಾಗ ನೋಡಿ ಡಿಸೈನ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊಂಡಿದ್ವಿ ಅಲ್ಲ, ಅದರೊಳಗಡೆ ಹೋಗಿ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆಟ್ಗಳನ್ನು ಮಾಡ್ಕೊಂಡಾದ್ಮೇಲೆ 4 ಚೈನ್ 1 2 3 4 ಚೈನ್ ಹಾಕಿಬಿಟ್ಟು ನಾವು ಲಾಸ್ಟಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವು ಡಿಸೈನ್ನ ಫುಲ್ ಕಂಟಿನ್ಯೂ ಮಾಡಿ ಸ್ಯಾರಿ ಫುಲ್ಲು. ಎಕ್ಸ್ಟ್ರಾ ಇನ್ನೂ 1 ಟೈಮ್ ಲಾಕ್ ಮಾಡಿಕೊಂಡು 2-3 ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ. ಈ ಡಿಸೈನಿಗೆ ನಾನು 100 ಎಳೆ ದಾರನ ಸುತ್ತಕೊಂಡು ಕುಚ್ಚುಗಳನ್ನ ಕಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಆ ಫೈನಲ್ ಫಿನಿಶಿಂಗ್ ಈ ರೀತಿ ಬಂದಿದೆ. ಕುಚ್ಚು ಕಟ್ಟಿಬಿಟ್ಟು ನಾನು ಈ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, 100 ಎಳೆ ದಾರನ ಸುತ್ತಕೊಂಡು ಕುಚ್ಚುಗಳನ್ನ ಕಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.